ಸಿಂಹ ಮತ್ತು ಇಲಿ. ಒಮ್ಮೆ ಕಾಡಿನಲ್ಲಿ ಒಂದು ಭಯಂಕರವಾದ ಸಿಂಹ ವಾಸಿಸುತ್ತಿತ್ತು. ಒಂದು ದಿನ ಸಿಂಹವು ದೊಡ್ಡ ಮರದ ಕೆಳಗೆ ವಿಶ್ರಾಂತಿ ಪಡೆಯುತ್ತಾ ನಿದ್ರಿಸುತ್ತಿತ್ತು. ಆ ಸಮಯದಲ್ಲಿ ಒಂದು ಚಿಕ್ಕ ಇಲಿ ಅಚಾನಕ್ ಸಿಂಹದ ಮೇಲೆಯೇ ಓಡಾಡಿತು. ಸಿಂಹಕ್ಕೆ ನಿದ್ದೆ ಭಂಗವಾಯಿತು. ಕೋಪಗೊಂಡ ಸಿಂಹವು ಇಲಿಯನ್ನು ಹಿಡಿದುಕೊಂಡು ಅದನ್ನು ಕೊಲ್ಲಲು ಹೊರಟಿತು. ಆಗ ಇಲಿ ಭಯದಿಂದ ಕೇಳಿತು, "ಓ ಸಿಂಹರಾಜನೇ, ದಯವಿಟ್ಟು ನನ್ನನ್ನು ಬಿಡಿ. ಒಂದು ದಿನ ನಾನು ನಿಮಗೆ ಸಹಾಯ ಮಾಡಬಹುದು." ಇಲಿಯ ಮಾತಿಗೆ ಸಿಂಹ ನಗಿತು, ಆದರೂ ಕರುಣೆಯಿಂದ ಇಲಿಯನ್ನು ಬಿಡಿತು. ಕೆಲ ದಿನಗಳ ನಂತರ ಸಿಂಹವು ಬೇಟೆಗಾರರ ಬಲೆಗೆ ಸಿಕ್ಕಿತು. ಅದು ಬಹಳ ಗರ್ಜಿಸಿದರೂ ಯಾರೂ ಸಹಾಯಕ್ಕೆ ಬರಲಿಲ್ಲ. ಆಗ ಅದೇ ಇಲಿ ಸಿಂಹದ ಗರ್ಜನೆ ಕೇಳಿ ಅಲ್ಲಿಗೆ ಬಂತು. ಇಲಿಯು ತನ್ನ ತೀಕ್ಷ್ಣ ಹಲ್ಲುಗಳಿಂದ ಬಲೆಯನ್ನು ಕಚ್ಚಿ ಕಚ್ಚಿ ಹರಿದು ಸಿಂಹವನ್ನು ಬಿಡುಗಡೆ ಮಾಡಿತು. ಸಿಂಹವು ಇಲಿಗೆ ಧನ್ಯವಾದ ಹೇಳಿತು. ಆಗ ಸಿಂಹಕ್ಕೆ ತಿಳಿಯಿತು, ಚಿಕ್ಕವನು ಕೂಡ ದೊಡ್ಡವನಿಗೆ ಸಹಾಯ ಮಾಡಬಹುದು.